ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ನಲ್ಲಿ ಘೋಷಿಸಿದ್ದ ಕಿಸಾನ್ ಸಮ್ಮಾನ್ ಯೋಜನೆ ನಿನ್ನೆಯಿಂದ ಜಾರಿಗೆ ಬಂದಿದ್ದು ರೈತರ ಅಕೌಂಟ್ಗೆ 2,000 ರೂಪಾಯಿ ವರ್ಗಾವಣೆ ಆಗ್ತಾ ಇದೆ। ಈ ಯೋಜನೆ ಬಗ್ಗೆ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದು ಪ್ರಧಾನಿ ಮೋದಿಗೆ ರೈತರ ಬಗ್ಗೆ 5 ವರ್ಷಗಳಲ್ಲಿ ನೆನಪಾಗದ್ದು ಈಗ ನೆನಪಾಗ್ತಾ ಇದೆ। ಮೋದಿ ಇದೀಗ ರೈತರಿಗೆ ಪಾಪ 2,000 ರೂಪಾಯಿ ಕೊಡ್ತಾ ಇದ್ದಾರೆ। ಆ 2,000 ರೂಪಾಯಿ ಕೂಡ ನಿಮ್ಮ ದುಡ್ಡೇ ಅಂತ ಹೇಳಿದ್ದಾರೆ। ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಇದೆಲ್ಲ ಕೇವಲ ಚುನಾವಣೆಗಾಗಿ ನಿಮಗೆ ಲಂಚ ಕೊಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ। ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ತರ ಎಲ್ಲ ರೀತಿಯ ಸುಳ್ಳು ಪ್ರಚಾರಗಳನ್ನು ಮಾಡಿ ನಾವು ಯೋಜನೆಗಳನ್ನು ಕೊಡ್ತಾ ಇದ್ದೇವೆ। ಇವತ್ತು ಈ ಒಂದು ಮೈತ್ರಿ ಸರ್ಕಾರ ಕೇವಲ ರೈತ ಸರ್ಕಾರ ಅಂತಕ್ಕಂಥ ಕೆಲವು ಭಾವನೆಗಳಿದ್ದಾವೆ। ಇದು ಕೇವಲ ರೈತರಿಗಷ್ಟೇ ಅಲ್ಲ, ಯುವಕರಿಗೆ ಇರ್ತಕ್ಕಂಥ ಸರ್ಕಾರ। ಇವತ್ತು ಯಾವ ನರೇಂದ್ರ ಮೋದಿ ಅವರು 5 ವರ್ಷಗಳ ಕಾಲ ರೈತರ ಬಗ್ಗೆ ಚಿಂತನೆ ಮಾಡಿದ್ದಾರೆ। ಕೊನೆಯ ಹಂತದಲ್ಲಿ ಈಗ ಚುನಾವಣೆಗೆ ಹೋಗ್ಬೇಕಿನ 2 ತಿಂಗಳಿಗೆ ಪಾಪ 2,000 ರೂಪಾಯಿನ 1 ಕೋಟಿ ಜನರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ। ಅದು ನಿಮ್ಮ ದುಡ್ಡನ್ನೇ ನಿಮಗೆ ಲಂಚ ಕೊಟ್ಟು ರೈತರಿಂದ ಓಟ್ ಹಾಕ್ಸ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ। ಅವರು ಮಾತು ಹೇಳಿದ್ದಾರೆ, ನನ್ನ ರೈತರು ಸಾಲ ಮನ್ನಾ ಮಾಡೋದು ಪಾಪದ ಕೆಲಸವಂತೆ, ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಪಾಪದ ಕೆಲಸ ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ತರ ಇವತ್ತು ನಾನು ಬಾದಾಮಿಗೆ ಹೋಗಿದ್ದೆ, ಶಾಸಕರ ಕಚೇರಿ ಅಂತಿದೆ ಅಷ್ಟೇ, ಅಲ್ಲಿ ಒಂದು ನಾಯಿನೂ ಇಲ್ಲ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ। ಈಶ್ವರಪ್ಪ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ। ಬೆಳಗಾವಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಈಶ್ವರಪ್ಪಗೆ ರಿಯಾಕ್ಟ್ ಮಾಡದೇ ಇರೋದೇ ಒಳ್ಳೆಯದು, ಸ್ವಲ್ಪ ಅವರಿಗೆ ಬುದ್ಧಿ ಕಮ್ಮಿ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ। ಸಿದ್ದರಾಮಯ್ಯನವರು ಮನೆ ಮಾಡಾಯ್ತು, ನಾನಲ್ಲಿ ಈಗ ಹೋಗ್ಬಿಟ್ಟು ಬಂದೆ ಬಾದಾಮಿನಲ್ಲಿ, ನಮ್ಮ ಗದ್ದಿಗೌಡರ ಮಗ ತೀರೋಗೇನಂತ ಹೋದೆ। ಫಸ್ಟ್ ಕ್ಲಾಸ್ ಒಂದು ಒಳ್ಳೆ ಬೋರ್ಡ್ ಇದೆ, ಶಾಸಕರ ಕಚೇರಿ, ಅಲ್ಲೊಂದು ನಾಯಿನೂ ಇಲ್ಲ, ಅಲ್ಲೊಂದು ನಾಯಿನೂ ಇಲ್ಲ। ಇವೆಲ್ಲ ಡ್ರಾಮಾ ಸರ್, ಡ್ರಾಮಾ ಮಾಡಕ್ ಇಷ್ಟಪಡೋದಿಲ್ಲ। ಸಿದ್ದರಾಮಯ್ಯ ರಿಯಾಕ್ಟ್ ಮಾಡದೆ ಇದ್ರೆ ಒಳ್ಳೇದು, ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಬುದ್ಧಿ ಕಮ್ಮಿ। ಈಶ್ವರಪ್ಪನಿಗೆ ರಿಯಾಕ್ಟ್ ಮಾಡದೆ ಇದ್ರೆ ಒಳ್ಳೇದು, ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಬುದ್ಧಿ ಕಮ್ಮಿ। ಈಶ್ವರಪ್ಪನಿಗೆ ರಿಯಾಕ್ಟ್ ಮಾಡದೆ ಇದ್ರೆ ಒಳ್ಳೇದು, ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಬುದ್ಧಿ ಕಮ್ಮಿ।